ನಮ್ಮೂರು ಪಡ್ಗಾನೂರು ಜಾತ್ರೆ ಹೆಂಗಿತ್ತು ನೋಡಿದ್ರಲ್ಲ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ. ಆ್ಯಂಡ್ ಅದ್ರದ್ದು ಡೀಟೇಲ್ಡಾಗಿ ಗುಡಿ ಬಗ್ಗೆ ಮತ್ತು ಜಾತ್ರೆ ಏನಾರ ಡೀಟೇಲ್ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಬ್ಬರ ಕಡೆ ಹತ್ರ ಕೇಳಿಕೊಂಡು ನಿಮಗೆ ಹೇಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇನೇ ನಮ್ಮ ತಂಗಿ ಬಂದಿದ್ಲು. ಅಂದರೆ ನಾನು ಜಾತ್ರೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಹಾಗಾಗಿ ನಾನು ಇಲ್ಲೇ ನಮ್ಮ ಮನೆಯೊಳಗೆ ಉಳ್ಕೊಂಡೆ, ಬಿಜಾಪುರ ಒಳಗೆ. ಆಮೇಲೆ ಆಮೇಲೆ ಅವ್ರ ಮನೆಯವರು ಬಂದಿದ್ರು. ಅವ್ರ ಫ್ರೆಂಡಿಂದ ಮದುವೆ ಐತಂತ, ಕ್ಲಾಸ್ಮೇಟಿಂದ ಮದುವೆ ಐತಂತ ಹೇಳಿ. ಸೊ ಇಬ್ಬರು ಗಂಡ ಹೆಂಡತಿ ಬಂದಿದ್ರು. ಆಮೇಲೆ ಏನಾರು ಟಿಫಿನ್ ಮಾಡು ಅಂತೇಳಿ ಅಂದ್ಲ. ನಾನು ಬೆಳಗ್ಗೆ ಅಂದ್ರೆ 1 ವೀಕ್ ಮೊದಲೇ ಊರಿಗೆ ಹೋಗಿದ್ನಲ್ಲ. ಸೊ ಇವರು ಕೆಲಸ ಭಾಳ ಇತ್ತು, ಬಟ್ಟೆ ತೊಳೆದು ಹಾಕೋದು ಅಂತೇಳಿ ಆ ಥರ ಕೆಲಸ ಭಾಳ ಇತ್ತು. ಹಿಂಗಾಗಿ ಮಾಡ್ತೀನಿ ಅಂತಂದು ಹೇಳಿದ್ದೆ. ಆದರೂ ಇಲ್ಲ ಮತ್ತು ಬೇಡ ಅಂತಂದು ಫೋನ್ ಮಾಡಿ ನಾನು ಹೋಟೆಲಿಂದ ದೋಸೆ ತೊಗೊಂಡು ಬರ್ತೀನಿ ತಡಿ ಅಂತಂದು ಹೇಳಿದ್ನ. ಆ್ಯಂಡ್ ಇದನ್ನು ತೋರ್ಸೋಕೆ ಏನು ರೀಸನ್ ಅಂದ್ರೆ, ಉಡುಪಿ ಹೋಟೆಲ್ ಅವರು ಇಷ್ಟು ಚೆಂದಂಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಪ್ಯಾಕೆಟಿಗೇ ರೊಕ್ಕ ಕೊಟ್ಟಂಗೆ ಆಗುತ್ತೆ. ಆ ಥರ ಅವರು ನೀಟಂಗೆ ಪ್ಯಾಕ್ ಮಾಡಿಕೊಡ್ತಾರೆ. ನನಗೆ ಅದೊಂದು ಪ್ಯಾಕೇಜಿಂಗದ್ದು ಲೈಕ್ ಆಯ್ತು. ಹೈಜೀನಾಗಿ ನೀಟಾಗಿ ಮೇಂಟೈನ್ ಮಾಡಿ ಇವರು ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ. ಅದೊಂದು ಏನೋ ಖುಷಿ ಅನ್ನಿಸ್ತು. ಅದಕ್ಕಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಆ್ಯಂಡ್ ಟೇಸ್ಟು ಕೂಡ ಹಾಗೆ ಇತ್ತು, ಭಾಳ ಮಸ್ತಾಗಿತ್ತು ಟೇಸ್ಟ್. ಯೂಶ್ವಲಿ ನಾನು ಎಲ್ಲರೂ ಹೊರಗಡೆ ಹೋದ್ರೆ ದೋಸೆನೇ ಜಾಸ್ತಿ ತೊಗೊಳ್ಳೋದು. ಬಟ್ ಎಲ್ಲ ಕಡೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹುಳಿ ಬಂದಿರೋದಕ್ಕೆ ದೋಸೆ ತಿನ್ನೋಕೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇದು ಹಾಗೇನಿರಲಿಲ್ಲ, ಚಲೋ ಇತ್ತು ಟೇಸ್ಟ್. ಆ್ಯಂಡ್ ಅದ್ರ ಜೊತೆಗೇ ನಮ್ಮ ಸಿಂಬಾಗ್ ಅಂತ ಹೇಳಿ ಇಡ್ಲಿ ವಡೆ ತೊಗೊಂಡು ಬಂದಿದ್ಲು. ಅದನ್ನು ಸಹಿತ ಈ ಥರ ನೀಟಂಗೆ ಪ್ಯಾಕ್ ಮಾಡ್ಯಾರ. ಏನೋ ಒಂದು ಕೇಕ್ ಡಬ್ಬಿಗತೆ ಅನ್ನಿಸ್ತು. ಉಡುಪಿದವ್ರದ್ದೇ ಒಂದೇನೋ ಒಂದು ಸ್ಪೆಷಲ್. ಬೇರೆ ಯಾವ ಹೋಟೆಲ್ನಾಗೂ ಇವ್ರಂಥ ಟೇಸ್ಟ್ ಸಿಗೋದಿಲ್ಲ. ಆ್ಯಂಡ್ ನಮ್ಮ ಮನೆ ಹತ್ರನೇ ಇದ್ದು ಉಡುಪಿ ವೈಭವ ಅಂತೇಳಿ ಹೋಟೆಲು. ಸೊ ಅಲ್ಲಿದ್ರೆ ಬರಬೇಕಾದ್ರೆ ನಾನು ಟಿಫಿನ್ನ ತೊಗೊಂಡು ಬಂದಿದ್ಲು. ಆ್ಯಂಡ್ ಅವರು ಜಮಖಂಡಿಯಿಂದ ಬಂದ್ರಲ್ಲ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಮತ್ತು ಅಲ್ಲಿ ಹೊರಗಡೆನೇ ತೊಗೊಂಡು ಬಂದ್ಲು. ಆ್ಯಂಡ್ ಅವರು ಮದುವೆ ಮುಗಿಸ್ಕೊಂಡು ಬಂದ್ರೆ ಹಾಗೆ ನನಗೂ ಊರಿಗೆ ಬಿಡ್ತೀನಿ ನಡಿ ಅಂತಂದು ನನಗೆ ಊರಿಗೆ ಬಿಟ್ರು. ಸೊ ಬಿಟ್ಟು ಅವರು ನೆಕ್ಸ್ಟ್ ಡೇನೇ ಅವ್ರ ಊರೊಳಗೆ ಕೆಲಸ ಇತ್ತು ಅಂಥೇಳಿ ಆಕೆ ಏನು ನಿಂದಿರಲಿಲ್ಲ. ಅದೇ ದಿನ ಹೋಗ್ಬಿಟ್ಲು ನಮಗೆ ಊರಿಗೆ ಬಿಟ್ಟು. ಸೊ ಇದಿಷ್ಟು ನನ್ನ ಡೇ 7 ವ್ಲಾಗ್. ಹೆಂಗೆ ಅನ್ನಿಸ್ತು ಹೇಳ್ರಿ.